ಹಾಯ್ ವೆಲ್ಕಮ್ ಟು ಶೈಲುಪುನಿ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದು ನೋಡಿ ಪ್ಲೀಸ್. ಹಾಗೆ ಇವತ್ತು ಮಶ್ರೂಮ್ ಕರಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ನಾನು ಇಲ್ಲಿ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಒಂದು 200 ಗ್ರಾಮ್ ಇದೆ ಇದು. ನಾನು ಈ ಥರ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಚಿಕ್ಕದಾಗಿ, ಯಾಕಂದರೆ ನನ್ನ ಮಗಳು ತಿನ್ನಲ್ಲ, ಹಾಗಾಗಿ ನಾನು ಸ್ವಲ್ಪ ಹಸಿ ಬಟಾಣಿ ತೊಗೊಂಡಿದ್ದೀನಿ. ಕಾಯಿ ತುರಿ ಸ್ವಲ್ಪ ನಾನು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಮಿಕ್ಸಿಗೆ ಹಾಕಿ. ಹಾಗೆ ಇವಾಗ ಮಸಾಲೆ ನೋಡೋಣ ಬನ್ನಿ ಏನೇನು ಹಾಕ್ತೀನಿ ಅಂತ. ಕಡಲೆ, ಚಕ್ಕೆ, ಲವಂಗ, ಒಂದು ಸ್ವಲ್ಪ ಗಸಗಸೆ, ಮತ್ತು ಇದು ಬೆಳ್ಳುಳ್ಳಿ ಅಷ್ಟೇ ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಏನು ಹಾಕ್ಕೊಳಕ್ಕೆ ಹೋಗ್ಬಿಡಿ, ಯಾಕಂದರೆ ಮಸಾಲೆ ಜಾಸ್ತಿ ಆದರೂ ತಿನ್ನೋಕ್ಕಾಗಲ್ಲ ಜಾಸ್ತಿ. ಹಾಗಾಗಿ ಸ್ವಲ್ಪ ಶುಂಠಿ, ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಅಂದರೆ ಖಾರಕ್ಕೆ ತಕ್ಕಂಗೆಲ್ಲ ನಾನು ಇಲ್ಲಿ ಖಾರದ ಪುಡಿನೇ ಯೂಸ್ ಮಾಡ್ತಿದ್ದೀನಿ, ಬರೀ ಮೆಣಸಿನ್ಕಾಯಿ ಮಾತ್ರ ಹಾಕ್ತಿಲ್ಲ ನಾನು. ಹಾಗಾಗಿ ನಿಮ್ಗೆ ಬರೀ ಮೆಣಸಿನ್ಕಾಯಿ ಸಾಕು ಅಂದರೆ ಬರೀ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಸ್ವಲ್ಪ ಸೋಂಪು, ಟೇಸ್ಟಿಗೆ ಸೋಂಪು ಚೆನ್ನಾಗಿರುತ್ತೆ ಹಸಿ ಮಸಾಲೆಗೆ, ಹಾಗಾಗಿ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ಇಷ್ಟನ್ನು ನೀಟಾಗಿ ಚೆನ್ನಾಗಿ ನುಣ್ಣಗೆ ಪೇಸ್ಟು ಮಾಡ್ಕೊಳ್ರಿ. ಹಾಗೆ ಒಂದು ಟೊಮಟೊ, ಇಲ್ಲ ನಮಗೆ ಟೊಮೊಟೊ ಬೇಡ ಅಂದರೆ ಮೊಸರು ಹಾಕ್ಕೊಬೋದು, ಯಾವ ಟೈಮಲ್ಲಿ ಹಾಕ್ಕೋಬೇಕು ಅಂತ ಹೇಳ್ತೀನಿ, ಓಕೆನಾ. ಈಗ ನಾನಿಲ್ಲಿ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ, ಈ ಥರ ಚೆನ್ನಾಗಿ ನೀರು ಹಾಕ್ಕೊಂಡು ಮಾಡ್ಕೋಬೇಕು. ಹಾಗೆ ಇಲ್ಲಿ ನಾನು ಬಾಣಲಿ ಇಟ್ಕೊಂಡಿದ್ದೀನಿ, ಒಂದೆರಡು ಪಲಾವ್ ಎಲೆ ಹಾಕ್ಕೊಂಡು, ಇಲ್ಲಿ 2 ಈರುಳ್ಳಿ ತೊಗೊಂಡಿದ್ದೀನಿ, ಸಣ್ಣಗೆ ಕಚ್ಕೊಂಡಿದ್ದೀನಿ. ನೀವು ದಪ್ಪ ಬೇಡ, ಸ್ವಲ್ಪ ಸಣ್ಣ ಅಂದರೆ ಗ್ರೇವಿ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಇದು ಬೇಗ ಗೋಲ್ಡನ್ ಬ್ರೌನ್ ಬರಬೇಕು ಅಂತ ನಾನಿಲ್ಲಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ ಅಷ್ಟೇ, ಜಾಸ್ತಿ ಗ್ರೇವಿ ಪೂರ್ತಿಗೆ ಅಂತ ಏನೂ ಹಾಕ್ಕೊಂಡಿಲ್ಲ. ನೀವು ಫಸ್ಟೇ ಹಾಕ್ಕೊಳಕ್ಕೆ ಹೋಗ್ಬಿಟ್ರಿ, ಮಶ್ರೂಮ್ಸ್ ಹಾಕ್ಕೊತೀವಲ್ಲ ಅವಾಗ ಹಾಕ್ಕೊಳ್ರಿ. ಅದು ಸ್ವಲ್ಪ ಗ್ರೇವಿ ಆಗಬೇಕು ಅಂದರೆ ಸಣ್ಣಗೆ ಹಚ್ಚಬೇಕು, ಉದ್ದುದಕ್ಕೆ ಹಚ್ಕೊಂಡ್ರೆ ಅದು ಹಂಗಂಗೆ ಕಾಣಿಸುತ್ತಲ್ವ. ಹಾಗಾಗಿ ಇವಾಗ ನಾನು ಬಟಾಣಿ ತೊಗೊಂಡಿದ್ದೀನಿ, ಇಲ್ಲಿ ಹಸಿ ಬಟಾಣಿ ಇಲ್ಲ, ಹಸಿ ಬಟಾಣಿ ಇಲ್ಲ ಅಂದರೆ ಒಂದು ಬಟಾಣಿ ಇದ್ದರೆ ನೆನೆಸ್ಬಿಟ್ಟು ಬೇಯಿಸ್ಬಿಟ್ಟು ಹಾಕ್ಕೊಳ್ಳಿ, ಆಯಿತಾ. ಇದು ಮಾಮೂಲಿ ಗ್ರೇವಿ ಸಖತ್ತಾಗಿರುತ್ತೆ, ನೀವು ಒಂದು ಸಲ ಟ್ರೈ ಮಾಡಿ. ರೈಸು, ಚಪಾತಿ ಮತ್ತು ಗೀ ರೈಸ್ಗೆಲ್ಲ ಅದಕ್ಕೂ ಒಳ್ಳೆ ಕಾಂಬಿನೇಷನ್ನು. ಇದೊಂದು 5 ನಿಮಿಷ ಹುರ್ಕೋಬೇಕು. ಎಣ್ಣೆ ಸ್ವಲ್ಪ ಹೊತ್ತೆ ಎಣ್ಣೆ ಬಿಟ್ಕೋಬೇಕು, ಯಾಕಂದರೆ ಹಸಿ ಸ್ಮೆಲ್ ಇದ್ರೇ ಚೆನ್ನಾಗಿರುತ್ತೆ ಈ ಗ್ರೇವಿ. ನೋಡಿ ಇಲ್ಲಿ ಆಗಿದೆ ನೋಡಿ, 5 ನಿಮಿಷ ಆಯಿತು, ಆಗಿದೆ. ಇನ್ನೊಂದು ಸಲ ಕೈ ಆಡಿಸ್ಕೊಳ್ಬೇಕು, ಯಾಕಂದರೆ ತಳ ಅಂಟುತ್ತಲ್ವ. ಹಾಗಾಗಿ ಇಲ್ಲಿ ಮಶ್ರೂಮ್ಸ್ ಎಷ್ಟು ತೊಗೊಂಡಿದ್ದೀನೋ ಅಷ್ಟು 200 ಗ್ರಾಮ್ ಇದೆ ಇದು ಮಶ್ರೂಮು, ನೀಟಾಗಿ ವಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಅಷ್ಟೇ ಒಂದು 5 ನಿಮಿಷ ನೀರಲ್ಲಿ ಬಿಟ್ಬಿಟ್ರೆ ಅದಾಗದೆ ಸ್ವಲ್ಪ ನೀರು ಎಲ್ಲ ಬಿಟ್ಕೊಳುತ್ತೆ, ಕಸ ಎಲ್ಲ ಬಿಟ್ಕೊಂಡ್ಬಿಡುತ್ತೆ. ಈಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ, ಹಾಕ್ಕೊಂಡು ಒಂದು 5 ನಿಮಿಷ ಹಿಂಗೆ ಕೈ ಆಡಿಸ್ಕೊಳ್ಳಿ. ಲೋ ಫ್ಲೇಮಲ್ಲೇ ಇದು ಮಾಡ್ಕೊಳ್ಳಿ, ಯಾಕಂದರೆ ಮಶ್ರೂಮ್ ಸ್ವಲ್ಪ ಬೇಯಬೇಕು. ಆಮೇಲೆ ನೀರೆಲ್ಲ ಹಾಕ್ತೀವಲ್ಲ ಅವಾಗ ಒಂದು ಸ್ವಲ್ಪ ಹೈ ಫ್ಲೇಮ್ ಮಾಡಿಕೊಂಡ್ರೆ ಸ್ವಲ್ಪ ಗಟ್ಟಿ ಬರುತ್ತೆ. ನೋಡಿ ನಾನು ಇಷ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಲ್ಲ, ಈ ಥರ ಮಶ್ರೂಮ್ಸ್ಗೆಲ್ಲ ಉಪ್ಪು ಖಾರ ಎಲ್ಲ ಅಂಟ್ಕೊಂಡಿದೆ. ಈಗ ನಾನಿವಾಗ ಮೆಣಸಿನ್ಕಾಯಿ ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೆ, ಹಾಗಾಗಿ ಇವಾಗ ನಾನು ಖಾರದ ಪುಡಿ ಹಾಕ್ಕೊತಿದ್ದೀನಿ, ಮತ್ತು ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಇನ್ನೊಂದು ಸಲ ಕೈ ಆಡಿಸ್ಕೊಳ್ಳೋಣ. ಇಲ್ಲಿ ಇದಾಗಿದೆ ಅಲ್ಲ, ಈಗ ಪ್ಲೇಟ್ ಮುಚ್ಕೊಬಿಡೋಣ. ಇದರಲ್ಲಿ ನೀರಿನ ಅಂಶ ಬಿಟ್ಕೋಬೇಕು. ಈಗ ಇದು ಬಿಟ್ಟಿದೆ ನೋಡಿ, ಇಷ್ಟು ಮಾತ್ರ ಬಿಟ್ಟಿದೆಯಲ್ಲ. ಇವಾಗ ಇನ್ನೊಂದು ಸಲ ತಿರುಗಿಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು, ಈ ಟೈಮಲ್ಲಿ ಒಂದು ಸ್ವಲ್ಪ ನೀವು ಮೊಸರು ಬೇಕು ಅಂದರೆ ಹಾಕ್ಕೊಳ್ಳಿ. ನಾನಿಲ್ಲಿ ಟೊಮೆಟೊ ಹಾಕ್ಕೊಂಡಿದ್ದೀನಲ್ಲ, ಹಾಗಾಗಿ ಮೊಸರು ಹಾಕ್ಕೊಂಡಿಲ್ಲ. ಟೊಮೆಟೊ ಬೇಡ ಅನ್ನೋರು ಮೊಸರು ಹಾಕ್ಕೋಬೋದು ಅಷ್ಟೇ. ಈಗ ಒಂದು ಸ್ವಲ್ಪ ನಿಮ್ಗೆ ಎಷ್ಟು ಬೇಕು ನೀರು ಎಷ್ಟಾಗಿ ಬೇಕು, ಯಾವುದಕ್ಕೆ ಬೇಕು ಅನ್ನೋದ್ರ ಮೇಲೆ ಬೇಸಲ್ಲಿ ಮಾಡಿಕೊಂಡ್ರೆ, ನಾನು ಇಲ್ಲಿ ಪೂರಿಗಲ್ವ, ಹಾಗಾಗಿ ಇಲ್ಲ ನಮಗೆ ಗೀ ರೈಸ್ ಅಂದರೆ ಡ್ರೈಯಲ್ಲೇ ಮಾಡ್ಕೊಳ್ಳಿ, ನೀರೇನು ಹಾಕ್ಕೊಂಡ್ರೆ ಇನ್ನೊಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ನನಗೆ ಇಷ್ಟು ನೀರು ಸಾಕು. ಇದು 5 ನಿಮಿಷ ಆದಮೇಲೆ ಇನ್ನು ಸ್ವಲ್ಪ ತಣ್ಣಗಾದಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತಲ್ವ, ಹಾಗಾಗಿ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಇಲ್ಲಿ ಇದಾಗಿದೆ ನೋಡಿ, ಸಾಕು, ಇಷ್ಟು ಮಾತ್ರ ಬೆಂದರೆ ಸಾಕು. ಒಂದು 5 ನಿಮಿಷ ಆದಮೇಲೆ ಅದು ಗಟ್ಟಿ ಆಗುತ್ತೆ. ನಾನಿಲ್ಲಿ ಸ್ವಲ್ಪ ಕಸೂರಿ ಮೇಥಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ. 2 ಆಪ್ಷನಲ್, ನಿಮ್ಗೆ ಬೇಕು ಒಂದಷ್ಟು ಯಾವುದೋ ಒಂದು ಹಾಕ್ಕೊಂಡ್ರೂ ಸರಿ ನಡೆಯುತ್ತೆ. ನಾನು ಇತ್ತಲ್ವ ಅಂತ ಹಾಕಿದ್ದೀನಿ ಅಷ್ಟೇ. ಗೀ ರೈಸ್ಗೆ ಮತ್ತು ಪೂರಿಗೆ ಮಾತ್ರ ಅಲ್ಟಿಮೇಟ್ ಟೇಸ್ಟು. ನೀವು ಒಮ್ಮೆ ಟ್ರೈ ಮಾಡಿ, ಸ್ವಲ್ಪ ನನಗೆ ರೆಸಿಪಿ ಹೇಗೆ ಬಂದಿದೆ ಅಂತ ಹೇಳಿ ಪ್ಲೀಸ್, ಆಯಿತಾ. ನಾನು ಇಲ್ಲಿ ಪೂರಿ ಮಾಡ್ಕೊತಿದ್ದೀನಿ ನೋಡಿ. ನಿಮಗೆ ಪೂರಿ ರೆಸಿಪಿ ಬೇಕಂದರೆ ಪ್ಲೀಸ್ ನನ್ನ ಚಾನಲ್ಗೆ ಹೋಗಿ ಒಂದು ಸಲ ವಿಸಿಟ್ ಮಾಡಿ. ಇಲ್ಲಿ ಪೂರಿ ಎಲ್ಲ ಆಗಿದೆ ನೋಡಿ, ಇದು ಸ್ವಲ್ಪ ಗಟ್ಟಿ ಬಂದಿದೆ ನೋಡಿ. ಬೇಕಾದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಳೋಣ ಬನ್ನಿ. ಗೀ ರೈಸ್ಗೆಲ್ಲ ಚೆನ್ನಾಗಿರುತ್ತೆ, ನೀವು ಒಂದು ಸಲ ಟ್ರೈ ಮಾಡಿ, ಓಕೆನಾ. ಮಶ್ರೂಮ್ಸು ಹೆಲ್ದಿಗೂ ಒಳ್ಳೇದಲ್ವ, ಹೆಲ್ತು ತುಂಬ ಒಳ್ಳೆಯದು. ಚಿಕನ್ನು ಮಟನ್ ತಿನ್ನಲ್ಲ ಅನ್ನೋರು ಆರಾಮಾಗಿ ಈಸಿಯಾಗಿ ತಿನ್ಬೋದು ಇದನ್ನು. ಇಲ್ಲಿ ನಮ್ಮ ಮನೆಯವ್ರಿಗೆ ಹಾಕ್ಕೊಡ್ತಿದ್ದೀನಿ ನೋಡಿ. ಓಕೆ ಗಾಯ್ಸ್, ಥ್ಯಾಂಕ್ ಯು. ನೋಡಿದ್ದಕ್ಕೆ ಇಷ್ಟೊತ್ತರೆಗೂ ಥ್ಯಾಂಕ್ ಯು ಸೋ ಮಚ್.